ಅಲೆಮಾರಿ ಸಮುದಾಯಕ್ಕೆ 100 ಕೋಟಿ ನಿಧಿ. ರಾಜ್ಯದಲ್ಲಿ 8 ವಿಶೇಷ ಹಾಸ್ಟೆಲ್ ಶಾಲೆಗಳನ್ನು ಪ್ರಾರಂಭಿಸಲಾಗುವುದು. ಅಲೆಮಾರಿ ಸಮುದಾಯದ ಅಭಿವೃದ್ಧಿಗಾಗಿ ಸರ್ಕಾರದ ವಿವಿಧ ಯೋಜನೆಗಳು. ಅನಕ್ಷರಸ್ಥ ಅಲೆಮಾರಿ ಬುಡಕಟ್ಟು ಜನಾಂಗದವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಸರ್ಕಾರ ವಿವಿಧ ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತರುತ್ತಿದೆ ಮತ್ತು ಅಲೆಮಾರಿ ಸಮುದಾಯದ ಮಕ್ಕಳಿಗಾಗಿ ರಾಜ್ಯದಲ್ಲಿ 8 ವಿಶೇಷ ಹಾಸ್ಟೆಲ್ ಶಾಲೆಗಳನ್ನು ಪ್ರಾರಂಭಿಸಲಾಗುವುದು. ರಾಜ್ಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಜಿ. ಪಲ್ಲವಿಯವರು ಈ ವರ್ಷದ ಬಜೆಟ್ನಲ್ಲಿ ಅವುಗಳಲ್ಲಿ 4 ಅನುಮೋದಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಅಲೆಮಾರಿ ಅಭಿವೃದ್ಧಿ ನಿಗಮಕ್ಕಾಗಿ ಮುಖ್ಯಮಂತ್ರಿ 100 ಕೋಟಿ ರೂಗಳ ನಿಧಿಯನ್ನು ಅನುಮೋದಿಸಲಾಗಿದೆ ಎಂದು ಅವರು ಹೇಳಿದರು. ತಾಲೂಕು ಆಡಳಿತವು ತಮ್ಮ ಸಮಸ್ಯೆಗಳನ್ನು ಪರಿಹರಿಸುತ್ತಿಲ್ಲ ಎಂದು ಭೋಜ್ ಗ್ರಾಮದ ಅಲೆಮಾರಿ ಸಮುದಾಯದ ನಾಗರಿಕರು ರಾಜ್ಯ ನಿಗಮಕ್ಕೆ ದೂರು ನೀಡಿದ್ದರು. ಈ ಹಿನ್ನೆಲೆಯಲ್ಲಿ ಜಿ. ಪಲ್ಲವಿ ಸೋಮವಾರ ಭೋಜ್ ಗ್ರಾಮಕ್ಕೆ ಭೇಟಿ ನೀಡಿ ನಾಗರಿಕರ ಸಭೆ ನಡೆಸಿದರು. ಅದರ ನಂತರ ನಿಪ್ಪಾಣಿಯಲ್ಲಿರುವ ಸರ್ಕಾರಿ ವಿಶ್ರಾಂತಿ ಗೃಹದಲ್ಲಿ ಆಯೋಜಿಸಲಾದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಅನೇಕ ಸ್ಥಳಗಳಲ್ಲಿ ಅಲೆಮಾರಿ ಸಮುದಾಯಕ್ಕೆ ಸರ್ಕಾರದ ವಿವಿಧ ಯೋಜನೆಗಳು ಮತ್ತು ಸೌಲಭ್ಯಗಳ ಬಗ್ಗೆ ಸಾಕಷ್ಟು ಮಾಹಿತಿ ಇಲ್ಲದಿರುವುದು ಕಂಡುಬಂದಿದೆ ಎಂದು ಅವರು ಹೇಳಿದರು. ಆದ್ದರಿಂದ ಗ್ರಾಮ ಪಂಚಾಯತ್, ಪುರಸಭೆ ಮತ್ತು ಪುರಸಭೆಯ ಮಿತಿಯಲ್ಲಿರುವ ಅಲೆಮಾರಿ ವಸಾಹತುಗಳಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ ವಿಶೇಷ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುವುದು ಕಡ್ಡಾಯವಾಗಿದೆ. ಸಮಾಜ ಕಲ್ಯಾಣ ಇಲಾಖೆ ಸೇರಿದಂತೆ ಜಿಲ್ಲಾ ಮಟ್ಟದಲ್ಲಿ ವಿವಿಧ ಇಲಾಖೆಗಳು ಈ ಉಪಕ್ರಮದಲ್ಲಿ ಭಾಗವಹಿಸುತ್ತವೆ. ಅಲೆಮಾರಿ ಸಮುದಾಯದ ಧಾರ್ಮಿಕ ಆಚರಣೆಗಳಿಗಾಗಿ ಸಮುದಾಯ ಭವನ ನಿರ್ಮಾಣ ಮತ್ತು ಮನೆಗಳ ನಿರ್ಮಾಣಕ್ಕಾಗಿ 2 ಲಕ್ಷ ರೂಗಳ ಆರ್ಥಿಕ ಸಹಾಯವನ್ನು ನೀಡಲಾಗುತ್ತಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಸಚಿವ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಇಲಾಖೆಯಿಂದ ಅಲೆಮಾರಿ ಅಭಿವೃದ್ಧಿ ನಿಗಮಕ್ಕೆ ವಿಶೇಷ ಪ್ಯಾಕೇಜ್ ಘೋಷಿಸಿದ್ದಾರೆ ಮತ್ತು ಅಲೆಮಾರಿ ವಸಾಹತುಗಳಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಹಣವನ್ನು ಒದಗಿಸಲಾಗುತ್ತಿದೆ. ಜಿಲ್ಲೆಯ ಸೌಂದತ್ತಿಯಲ್ಲಿ ಅಲೆಮಾರಿ ಬುಡಕಟ್ಟು ಜನಾಂಗದವರಿಗೆ ವಿಶೇಷ ವಸಾಹತುವನ್ನು ಪ್ರಾಯೋಗಿಕ ಆಧಾರದ ಮೇಲೆ ಸ್ಥಾಪಿಸಲಾಗುವುದು ಮತ್ತು ಈ ಕೆಲಸವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಮಾಜ ಕಲ್ಯಾಣ ಸಚಿವ ಎಚ್. ಸಿ. ಮಹದೇವಪ್ಪ ಮತ್ತು ಸಚಿವ ಸತೀಶ್ ಜಾರಕಿಹೊಳಿಯವರ ಮಾರ್ಗದರ್ಶನದಲ್ಲಿ ಮಾಡಲಾಗುತ್ತಿದೆ ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ ಅರ್ಚನಾ ಸಾನಿ, ನಿಗಮದ ವಿಶೇಷ ಕರ್ತವ್ಯ ಅಧಿಕಾರಿ ಶಶಿಧರ್, ಜಂಟಿ ಕಾರ್ಯದರ್ಶಿ ಆನಂದ್ಕುಮಾರ್, ಸೂಪರಿಂಟೆಂಡೆಂಟ್ ರವಿಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು. ಐಸಿಬಿ ನ್ಯೂಸ್ಗೆ ನಿಪ್ಪಾಣಿಯಿಂದ ಸಂಜಯ್ ಕಾಂಬಳಿ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕು. ಈ ಒಂದು ತಾಲೂಕಿನಲ್ಲಿ ವ್ಯಾಪ್ತಿಗೆ ಬರ್ತಕ್ಕಂಥ ಭೋಜ್ ಗ್ರಾಮದ ನಮ್ಮ ಅಲೆಮಾರಿ ಪರಿಶಿಷ್ಟ ಜಾತಿ ಕೊರ್ವ ಮತ್ತು ಮಾಂಗಾರಡಿ ಸಮುದಾಯದ ಕುಂದುಕೊರತೆಯನ್ನು ಆಲಿಸಲಿಕ್ಕೆ ಮತ್ತು ಅವರ ಸಮಸ್ಯೆಗಳ ಬಗ್ಗೆ ಅವರಿಂದನೇ ಅಹವಾಲುಗಳನ್ನ ಸ್ವೀಕಾರ ಮಾಡಲಿಕ್ಕೆ ಈ ದಿನ ನಾನು ಪ್ರವಾಸವನ್ನು ಹಮ್ಮಿಕೊಂಡು ಈ ಒಂದು ಪ್ರವಾಸದ ನಿಮಿತ್ತ ಅಲ್ಲಿ ನಾವು ಕಂಡುಬಂದಂಥ ಸಮಸ್ಯೆಗಳನ್ನು ಮತ್ತು ಪರಿಹಾರ ಉಪಾಯಗಳನ್ನು ಸರ್ಕಾರದಿಂದ ಯಾವೆಲ್ಲ ಒಂದು ಸೌಲಭ್ಯಗಳನ್ನು ಅವರಿಗೆ ನೀಡತಕ್ಕಂಥ ವಿಚಾರಗಳನ್ನು ನಿಮ್ಮ ಮುಖೇನ ಸಂದೇಶವನ್ನು ನೀಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ದಿನ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಪತ್ರಿಕೆ ಮತ್ತು ಮಾಧ್ಯಮದ ಸಹೋದರರಿಗೆ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನನ್ನೊಂದಿಗೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ನಿಪ್ಪಾಣಿ ತಾಲೂಕಿನ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಅರ್ಚನಾ ಅವರು ಇದ್ದಾರೆ. ಅದೇ ರೀತಿ ನಮ್ಮ ಅಲೆಮಾರಿ ಅಭಿವೃದ್ಧಿ ನಿಗಮದ ನಮ್ಮ ವಿಶೇಷ ಕರ್ತವ್ಯಾಧಿಕಾರಿಗಳಾಗಿರ್ತಕ್ಕಂಥ ಶಶಿಧರ್ ಅವರು ನಮ್ಮೊಂದಿಗಿದ್ದಾರೆ. ಈ ದಿನ ಭೋಜ್ ಗ್ರಾಮದಲ್ಲಿ ಭೇಟಿ ಮಾಡಿದಾಗ ಬಹುತೇಕ ನಮ್ಮ ಎಲ್ಲ ಮಾಂಗಾರಡಿ ಮತ್ತು ಕೊರವ ಸಮುದಾಯದ ಸುಮಾರು 80 ಕುಟುಂಬಗಳು ಅಕ್ಕಪಕ್ಕ ಗ್ರಾಮದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ನಾವು ಅವ್ರನ್ನೆಲ್ಲ ಕರೆ ಮಾಡಿ ಅವ್ರನ್ನೆಲ್ಲ ಸೇರಿಸಿ ಅವರ ಸಮಸ್ಯೆಗಳನ್ನು ಕುಂದುಕೊರತೆಗಳನ್ನ ಆಲಿಸಲಾಯಿತು. ಆ ಸಂದರ್ಭದಲ್ಲಿ ಬಹುತೇಕ ಎಲ್ಲ ಮೂಲ ದಾಖಲಾತಿಗಳಾಗಿರ್ತಕ್ಕಂಥ ಆಧಾರ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ರೇಷನ್ ಕಾರ್ಡ್ ಬಹುತೇಕ ಎಲ್ರಿಗೂ ಸಹ ಈಗ ನಮ್ಮ ಜಿಲ್ಲಾಡಳಿತದಿಂದ ಮತ್ತು ತಾಲೂಕು ಆಡಳಿತದಿಂದ ಮತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಹಯೋಗದೊಂದಿಗೆ ಎಲ್ಲ ದೊರಕಿದೆ. ಅಲ್ಲಿ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ವಿಚಾರ ಮಾಡಿದಾಗ ಸ್ಥಳೀಯರೇ ಅದನ್ನು ತಿಳಿಸಿದ್ದಾರೆ. ಆದರೆ ನಮ್ಮ ಸರ್ಕಾರದಿಂದ ವಿಶೇಷವಾಗಿ ಅವಕಾಶ ವಂಚಿತರು, ಧ್ವನಿ ಇಲ್ಲದಿರ್ತಕ್ಕಂಥ, ಅದರಲ್ಲೂ ಶಿಕ್ಷಣವೇ ಇಲ್ಲದೆ ಇರ್ತಕ್ಕಂಥ ಅಲೆಮಾರಿ ಸಮುದಾಯದವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ, ಸರ್ವತೋಮುಖ ಅಭಿವೃದ್ಧಿ ಮಾಡಲಿಕ್ಕೆ ಯಾವೆಲ್ಲ ಸೌಲಭ್ಯಗಳನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಮ್ಮ ಅಲೆಮಾರಿ ಸಮುದಾಯದವರಿಗೆ ಮಾಹಿತಿ ಇಲ್ಲ.
ಅದ್ರ ಬಗ್ಗೆ ಜಾಗೃತಿ ಇಲ್ಲ. ಅದರ ವಿಚಾರವಾಗಿ ಬಹಳ ಪ್ರಮುಖವಾಗಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಿಗೆ ನಾನು ನಿರ್ದೇಶನ ನೀಡಿದ್ದೀನಿ. ಪ್ರತಿ ಗ್ರಾಮಗಳಲ್ಲಿ, ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಅಥವಾ ಪುರಸಭೆ, ನಗರಸಭೆ ವ್ಯಾಪ್ತಿನಲ್ಲಿ ವಾಸ ಮಾಡ್ತಿರ್ತಕ್ಕಂಥ ನಮ್ಮ ಅಲೆಮಾರಿ ಸಮುದಾಯದವರ ಕುಂದುಕೊರತೆಯನ್ನು ಆಲಿಸಲಿಕ್ಕೆ ಮತ್ತು ಅವರಿಗೆ ಜಾಗೃತಿಯನ್ನು ಮೂಡಿಸಲಿಕ್ಕೆ ಪ್ರತಿ 3 ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಜಾಗೃತಿ ಕಾರ್ಯಕ್ರಮಗಳನ್ನು ಅವರು ವಾಸ ಮಾಡ್ತಿರೋ ಸ್ಥಳಗಳಲ್ಲೇ ಮಾಡಬೇಕು. ಕೇವಲ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಮಾತ್ರವಲ್ಲದೆ ಬಹುತೇಕ ಜಿಲ್ಲಾಡಳಿತದ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಇಲಾಖೆಗಳು, ಶಿಕ್ಷಣ ಇಲಾಖೆ, ಕಾರ್ಮಿಕ ಇಲಾಖೆ, ಪೊಲೀಸ್ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಹೆಸ್ಕಾಂ, ಈ ರೀತಿ ಕಂದಾಯ ಇಲಾಖೆ, ಬಹಳ ಮುಖ್ಯವಾಗಿ ಕಂದಾಯ ಇಲಾಖೆ, ಈ ಎಲ್ಲ ಇಲಾಖೆಗಳನ್ನು ಒಳಗೊಂಡಂತೆ ಅವರು ವಾಸ ಮಾಡ್ತಿರ್ತಕ್ಕಂಥ ಸ್ಥಳಗಳಲ್ಲೇ ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡಬೇಕು. ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳನ್ನು ಅವರ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಕೊಡ್ತಾ ಇದ್ದೀವಿ, ನಿಗಮದ ಮುಖೇನ ಯಾವೆಲ್ಲ ಸ್ಕೀಮ್ಸ್ಗಳನ್ನು, ಯೋಜನೆಗಳನ್ನು ನಾವು ನಮ್ಮ ಅಲೆಮಾರಿ ಸಮುದಾಯದವರಿಗೆ ನೀಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಅನ್ನೋದು ಸ್ಥಳೀಯರೇ ಅಲ್ಲಿ ಪ್ರಸ್ತಾಪ ಮಾಡಿರೋದ್ರಿಂದ ಜಾಗೃತಿ ಕಾರ್ಯಕ್ರಮವನ್ನು ಕಡ್ಡಾಯವಾಗಿ ಮಾಡಬೇಕು ಅಂತ ನಿರ್ದೇಶನವನ್ನು ಕೂಡ ನೀಡಿದ್ದೇನೆ. ಅದರಂತೆ ಈ ಹಿಂದೆ ಆಗಿರ್ತಕ್ಕಂಥ ನ್ಯೂನತೆಗಳನ್ನೆಲ್ಲ ಸರಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಆದ್ಯತೆ ಮೇರೆಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಅಲೆಮಾರಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ತೀವಿ ಅಂತ ಈ ದಿನ ಉಪಸ್ಥಿತರಿರ್ತಕ್ಕಂಥ ತಹಸೀಲ್ದಾರ್ ಅವರು, ಗ್ರೇಡ್ 2 ತಹಸೀಲ್ದಾರ್ ಅವರು ಕೂಡ ಉಪಸ್ಥಿತಿ ಇದ್ದರು. ಹಾಗೆ DDLR ಅಧಿಕಾರಿಗಳು ಬಂದಿದ್ದರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು, ತಾಲೂಕು ವ್ಯಾಪ್ತಿಯ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿಯ PDO ಅವರು, ಹಾಗೆ ಶಿಕ್ಷಣ ಇಲಾಖೆಯವರು, BO ಅವರು ಬಂದಿದ್ದರು. ಹಾಗೆ ನಮ್ಮ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು, ಹಾಗೆಯೇ ನಮ್ಮ ಹೆಸ್ಕಾಂನಿಂದ ಕೂಡ ಇಲಾಖಾ ಅಧಿಕಾರಿಗಳು, EO ಅವರು, ಈ ಎಲ್ಲ ಅಧಿಕಾರಿಗಳು ಇವತ್ತಿನ ಕುಂದುಕೊರತೆ ಸಭೆಯಲ್ಲಿ ಉಪಸ್ಥಿತರಿದ್ದರು. ಮತ್ತು ಮುಂದಿನ ದಿನಗಳಲ್ಲಿ ಯಾವುದೇ ನ್ಯೂನತೆಗಳಿಲ್ಲದೆ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸ್ಕೊಡೋದ್ರಲ್ಲಿ ಮತ್ತು ಸರ್ಕಾರಿ ದಾಖಲೆಗಳನ್ನು ಕೂಡ ದೊರಕಿಸ್ಕೊಡೋದ್ರಲ್ಲಿ ಆದ್ಯತೆ ಮೇರೆಗೆ ಅಲೆಮಾರಿಗಳ ಕೆಲಸವನ್ನು ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು, ಪ್ರಮಾಣವನ್ನು ಇವತ್ತು ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಇದು ಸೇರಿ 4ನೇ ಬಾರಿ ಬೆಳಗಾವಿ ಜಿಲ್ಲೆ ಪ್ರವಾಸ ಹಮ್ಮಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಈ ಕಳೆದ 3 ಬಾರಿ ಎಲ್ಲ ತಾಲೂಕಿನಲ್ಲೂ ಸಹ ನಾನು ಪ್ರವಾಸವನ್ನು ಮಾಡಿ ನಮ್ಮ ಸಹೋದರರು ಕೇಳಿದ್ರು, ಇಲ್ಲೇ ಕರೆದು ಅಲೆಮಾರಿಗಳ ಸಮಸ್ಯೆ ಕೇಳ್ಬೋದಿತ್ತು, ನಾವು ಎಲ್ಲ ವಿಚಾರಗಳನ್ನ ತಿಳ್ಕೊಂಡಂಗೆ ಆಗ್ತಿತ್ತು ಅಂತ. ಜಾಗೃತಿನೇ ಇಲ್ಲದಿರ್ತಕ್ಕಂಥ ನಮ್ಮ ಅಲೆಮಾರಿ ಸಮುದಾಯದ ಬೆರಳೆಣಿಕೆಯಷ್ಟು ಜನನ ಇಲ್ಲಿ ಕರೆಸಿ ನಾವು ಸಭೆ ಮಾಡೋದಕ್ಕಿಂತ ಅವ್ರು ವಾಸ ಮಾಡ್ತಿರ್ತಕ್ಕಂಥ ಅವರ ಸ್ಥಿತಿಗತಿಗಳನ್ನು ನಾವು ಖುದ್ದು ವೀಕ್ಷಣೆ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅವರಿರುವಂಥ ಪ್ಲೇಸ್ನಲ್ಲೇ ನಾವು ಈ ಸಭೆಗಳನ್ನ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಸರ್ಕಾರದ ಅರಿವು, ವ್ಯವಸ್ಥೆಯ ಅರಿವನ್ನು ಅವರಿಗೆ ಮೂಡಿಸ್ಬೇಕು ಅನ್ನೋ ಒಂದು ದೂರದೃಷ್ಟಿಯಿಂದ ಅವರಿಗೆ ಈ ಕಾರ್ಯಕ್ರಮವನ್ನು ನಾನು ಮಾಡ್ತಾ ಇದ್ದೀನಿ. ನಾನು 31 ಜಿಲ್ಲೆಗಳಲ್ಲಿ ಈಗಾಗಲೇ 30 ಜಿಲ್ಲೆಗಳನ್ನು ತಾಲೂಕುವಾರು ಪ್ರವಾಸ ಹಮ್ಮಿಕೊಂಡಿದ್ದು ಸರ್ಕಾರದ ಕಾರ್ಯಕ್ರಮಗಳನ್ನು ಅನುಷ್ಠಾನ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಾನು ಬಹಳ ಹೆಮ್ಮೆಯಿಂದ ವಿಶೇಷವಾಗಿ ಒಂದು ವಿಚಾರವನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸನ್ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ಇದೇ ಚಿಕ್ಕನಮರಡಿ ಕ್ಷೇತ್ರದ ಶಾಸಕರು, ಅವರು ಇಲಾಖೆ ಲೋಕೋಪಯೋಗಿ ಆದರೂ ಸಹ ಶೋಷಿತ ಮತ್ತು ದಮನಿತ ಧ್ವನಿ ಇಲ್ದಿರ್ತಕ್ಕಂಥ ಸಮುದಾಯಗಳ ಬಗ್ಗೆ ಅವ್ರಿಗಿರ್ತಕ್ಕಂಥ ಕಾಳಜಿ, ಅವ್ರಿಗಿರ್ತಕ್ಕಂಥ ಜವಾಬ್ದಾರಿಯನ್ನು ನಾನು ನೆನಪಿಸ್ಕೋಬೇಕಾಗತ್ತೆ. ನನ್ನನ್ನು ಅವರ ಒಂದು ಕಚೇರಿಗೆ ಕರೆಸಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ತಾವು ಪ್ರವಾಸ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಫೈಂಡ್ ಔಟ್ ಮಾಡಿರ್ತಕ್ಕಂಥ ಸಮಸ್ಯೆಗಳನ್ನು ನನ್ನ ಜೊತೆನಲ್ಲಿ ಚರ್ಚೆ ಮಾಡಿದ್ರು. ಅದ್ರ ಜೊತೆಯಲ್ಲಿ ನನ್ನ ಇಲಾಖೆಯಿಂದ ನಾನು ಯಾವ ರೀತಿ ನಿಮಗೆ ಸಹಕಾರ ಮಾಡ್ಬೋದು, ನಮ್ಮ ಅಲೆಮಾರಿಗಳಿಗೆ ಅನುಕೂಲ ಆಗುವಂಥ ಯಾವ ಕೆಲಸ ಮಾಡ್ಬೋದು ಅಂತ ನನ್ನಿಂದನೇ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಅಲೆಮಾರಿಗಳು ವಾಸ ಮಾಡ್ತಿರ್ತಕ್ಕಂಥ ಕಾಲೋನಿಗಳ ಅಭಿವೃದ್ಧಿಯನ್ನು ಮಾಡಬೇಕು, ಬೀದಿ ದೀಪಗಳನ್ನು ಅವರಿಗೆ ಕಲ್ಪಿಸ್ಕೊಡ್ಬೇಕು, ಮತ್ತು ಸಮುದಾಯ ಭವನ, ಅವರ ಶೈಕ್ಷಣಿಕ, ಆರ್ಥಿಕ ಮತ್ತು ಸಾಮಾಜಿಕ ಮತ್ತು ಆಚರಣೆಗಳನ್ನು, ಧಾರ್ಮಿಕ ಆಚರಣೆಗಳನ್ನ ಮಾಡಲಿಕ್ಕೆ ಸಮುದಾಯ ಭವನಗಳನ್ನ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನೋ ಒಂದು ಪ್ರಸ್ತಾವನೆಯನ್ನು ನಾನು ಇಟ್ಟಾಗ ಬಹಳ ಮುತುವರ್ಜಿಯಿಂದ ಅದನ್ನು ಒಪ್ಕೊಂಡು ಹಂತವಾಗಿ ಅದಕ್ಕೆ ಬೇಕಾದಂತಹ ಅನುದಾನವನ್ನು ದೊರಕಿಸ್ಕೊಡ್ತೀನಿ ಅಂತ ಮಾನ್ಯ ಸಚಿವರು ನಮಗೆ ಭರವಸೆಯನ್ನು ನೀಡಿದರು. ನಿಜಕ್ಕೂ ಈ ರೀತಿಯಾದ ತಮ್ಮ ಇಲಾಖೆಗೂ ಸಂಬಂಧ ಇಲ್ಲದಿದ್ರೂ ಸಹ ದಮನಿತ ಶೋಷಿತ ಸಮುದಾಯಗಳನ್ನು ಸಮಾಜದಲ್ಲಿ ಮುಖ್ಯವಾಹಿನಿಗೆ ತರಬೇಕು, ಅವ್ರಿಗೂ ಸಹ ಸಮಾನವಾದ ಜೀವನವನ್ನು ಮಾಡಬೇಕು ಅನ್ನೋ ಒಂದು ಇಚ್ಛೆಯಿಂದ ಪಣ ತೊಟ್ಟು ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಸಚಿವರು ನಮ್ಮ ಜೊತೆಯಲ್ಲಿ ಇರೋದು, ಅದರಲ್ಲೂ ಬೆಳಗಾವಿ ಜಿಲ್ಲೆಯ ಒಬ್ಬ ನಾಯಕರು ಅನ್ನೋದು ನಮಗೆಲ್ಲ ಹೆಮ್ಮೆ ತರುವಂಥ ವಿಚಾರ.
ಹಾಗಾಗಿ ತಮ್ಮ ಮುಂದೆ ಈ ವಿಚಾರವನ್ನು ನಾನು ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆಪಡ್ತೇನೆ. ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ನಿರಾಶ್ರಿತರು, ಏನು ನಿವೇಶನ ರಹಿತರು, ವಸತಿ ರಹಿತರು, ನಮ್ಮ ಅಲೆಮಾರಿ ಸಮುದಾಯದವರು ಇದ್ದಾರೆ. ಅವರ ಎಲ್ಲ ಮಾಹಿತಿಯನ್ನು, ಪಟ್ಟಿಯನ್ನು ಕಲೆ ಹಾಕಿ ನಮ್ಮ ಗಮನಕ್ಕೆ ತರಬೇಕು. ಯಾಕೆಂತಂದರೆ ಈಗಾಗಲೇ ನಮ್ಮ ನಿಗಮದಿಂದ ನಮ್ಮ ಅಲೆಮಾರಿ ಸಮುದಾಯದವರಿಗೆ ಘಟಕ ವೆಚ್ಚ ಅಂದರೆ 2 ಲಕ್ಷ ಮನೆ ಕಟ್ಕೊಳ್ಳಿಕ್ಕೆ ನಾವು ಸಹಾಯಧನವನ್ನು ಕೊಡ್ತಾ ಇದ್ದೀವಿ. ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋ ಒಂದು ನಿಟ್ಟಿನಲ್ಲಿ ನಮಗೆ ಯಾರ್ಯಾರಿಗೆ ನಿವೇಶನ ಇಲ್ಲ, ಯಾರ್ಯಾರಿಗೆ ವಸತಿ ಇಲ್ಲ, ಅದು ಮಾಹಿತಿಯನ್ನು ಕಲೆ ಹಾಕಬೇಕು ಅಂತ ನಮ್ಮ ಅಧಿಕಾರಿ ವರ್ಗದವರಿಗೆ ಸೂಚನೆ ನೀಡಿದ್ದೀನಿ ಅಂತ ಹೇಳ್ತಾ, ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು, ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಎಸ್ ಸಿ ಮಾದೇವಪ್ಪನವರು ಸಮಗ್ರ ಅಲೆಮಾರಿ ಸಮುದಾಯದವರನ್ನು ಸರ್ವತೋಮುಖ ಅಭಿವೃದ್ಧಿ ಮಾಡಲಿಕ್ಕೆ ನಾವೆಲ್ಲ ಪಣ ತೊಟ್ಟಿದ್ದೀವಿ. ಅದರ ಭಾಗವಾಗಿ ಈ ಸಾರಿ ಬಜೆಟ್ನಲ್ಲಿ ವಿಶೇಷ ಅನುದಾನ ನಮ್ಮ ಅಲೆಮಾರಿ ಸಮುದಾಯದವರ ಅಭಿವೃದ್ಧಿಗಾಗಿ 100 ಕೋಟಿಯನ್ನು ನಿಗದಿ ಮಾಡಿದ್ದಾರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು. ಅದರಂತೆ ನನ್ನ ಬೇಡಿಕೆಯ ಮುಖೇನ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ ಅಲೆಮಾರಿ ಸಮುದಾಯದ ಮಕ್ಕಳಿಗೆ ವಿಶೇಷವಾಗಿ ಅಲೆಮಾರಿ ವಸತಿ ಶಾಲೆಗಳನ್ನು ನಿರ್ಮಾಣ ಮಾಡಬೇಕು ಅಂತ ಕೇಳ್ಕೊಂಡಾಗ ಸುಮಾರು 8 ಶಾಲೆಗಳನ್ನು ನಿರ್ಮಾಣ ಮಾಡಬೇಕು ಅಂತ ನಾನು ಕೇಳ್ಕೊಂಡಿದ್ದೆ. ಅದಕ್ಕೆ ಸಕಾರಾತ್ಮಕವಾಗಿ ಪುರಸ್ಕರಿಸಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈಗ 4 ವಸತಿ ಶಾಲೆಗಳಿಗೆ ತಮ್ಮ ಬಜೆಟ್ ಮುಖಾಂತರ ಅನೌನ್ಸ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಉಳಿದಂತೆ 4 ಶಾಲೆಗಳನ್ನು ಕೂಡ ಮಾಡೋಣ ಅನ್ನೋ ಭರವಸೆನೂ ಕೂಡ ಕೊಟ್ಟಿದ್ದಾರೆ ಅಂತ ತಿಳಿಸ್ತಾ, ನೀವೇನಾದರೂ ಪ್ರಶ್ನೆ ಕೇಳೋದಿದ್ರೆ ಕೇಳ್ಬೋದು. ಬಹಳ ಉತ್ತಮವಾದ ಪ್ರಶ್ನೆ. ಅಲೆಮಾರಿ ಅಂತ ಎಲ್ಲರೂ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲರ ಬಾಯಿನಲ್ಲೂ ಇರ್ತಕ್ಕಂಥ ಅಲೆಮಾರಿ. ಏನದು ಅಲೆಮಾರಿ ಅಂತಂದ್ರೆ, ಅಲೆಮಾರಿ ಅಂತ ಯಾರಿಗೆ ಕರಿತೀವಿ? ಅದೊಂದು ಜಾತಿನ, ಧರ್ಮನ, ವರ್ಗನ? ಇದು ಎಲ್ಲರಿಗೂ ಪ್ರಶ್ನೆ ಇದೆ. ಅಲೆಮಾರಿ ಅನ್ನೋದು ಜಾತಿ ಅಲ್ಲ, ಅಲೆಮಾರಿ ಅನ್ನೋದು ಯಾವುದು ಧರ್ಮನೂ ಅಲ್ಲ, ಅದೊಂದು ಗುಂಪು. ಆ ಅಲೆಮಾರಿತನವನ್ನ ಅಳವಡಿಸ್ಕೊಂಡು ಇವತ್ತು ಕೂಡ ಅವಕಾಶ ವಂಚಿತರಾಗಿ, ಶಾಶ್ವತ ನೆಲೆ ಇಲ್ಲದೆ, ಶಿಕ್ಷಣದಿಂದ ವಂಚಿತರಾಗಿ, ಸಾಮಾಜಿಕ ವ್ಯವಸ್ಥೆಯಿಂದನೂ ದೂರ ಉಳ್ಕೊಂಡಿರ್ತಕ್ಕಂಥ ಒಂದು ಜಾತಿಗಳ ಗುಂಪನ್ನು ನಾವು ಅಲೆಮಾರಿಗಳು ಅಂತ ಹೇಳ್ತೇವೆ. ಅದರಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ, ನಮ್ಮ ನಿಗಮದ ಅಡಿನಲ್ಲಿ 51 ಪರಿಶಿಷ್ಟ ಜಾತಿ ಅಲೆಮಾರಿ ಸಮುದಾಯಗಳಿದೆ. ಆ 51 ಪರಿಶಿಷ್ಟ ಜಾತಿ ಸಮುದಾಯದ ಹೆಸರು ಹೇಳ ಕಂಪ್ಲೀಟ್ ಆಗಿ ಇಲ್ಲ, ಮಾಹಿತಿ ಕೊಡಲ ಹಾಗೆ ಜನಸಂಖ್ಯೆ ಹಾಗೆ 23 ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಸಮುದಾಯಗಳಿದೆ. ಮತ್ತೆ ನಮ್ಮ ನಿಗಮದ ಅಡಿನಲ್ಲಿ ಅದರ ಜೊತೆಯಲ್ಲಿ 25 ಆದಿವಾಸಿ ಸಮುದಾಯಗಳನ್ನು ಕೂಡ ಒಳಗೊಂಡಂತೆ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. ಈ ಅಲೆಮಾರಿತನ ಯಾಕೆ ಬಂತು, ಹೇಗೆ ಬಂತು ಅನ್ನೋದೊಂದು ದೊಡ್ಡ ಹಿಸ್ಟ್ರಿ. ಅದನ್ನ ಒಂದು ದಿನ ಎಲ್ಲ ಒಂದು ಸೆಷನ್ ಮಾಡಬೇಕಾದ್ರೆ, ಒಂದು ಬ್ರೀಫ್ ಮಾಡೋದಾದ್ರೆ, ಇವತ್ತು ಎಲ್ಲ ಅವಕಾಶಗಳಿಂದ ವಂಚಿತ ಆಗಿರ್ತಕ್ಕಂಥ ಮತ್ತು ನಮ್ಮ ಏನು ಸಂವಿಧಾನದ ಅಡಿಯಲ್ಲಿರ್ತಕ್ಕಂಥ ಎಲ್ಲ ಅವಕಾಶ ಹಕ್ಕುಗಳಿಂದ ವಂಚಿತರಾಗಿ ಇವತ್ತು ತಮ್ಮ ಇದರಲ್ಲಿ ವಿಮುಕ್ತ ಬುಡಕಟ್ಟು ಸಮುದಾಯಗಳು ಇದೆ. ವಿಮುಕ್ತ ಬುಡಕಟ್ಟು ಸಮುದಾಯಗಳು ಅಂತಂದ್ರೆ ಏನು, ಕ್ರಿಮಿನಲ್ ಟ್ರೈಬ್ಸ್ ಆಕ್ಟ್ನ ಹೊಂದಿರ್ತಕ್ಕಂಥ ಒಂದು ಕಳಂಕಿತ ಸಮುದಾಯಗಳು ಇದೆ. ಅವ್ರಿಗೆಲ್ಲ ಇವತ್ತು ಅಸ್ತಿತ್ವನೇ ಇಲ್ಲ. ಯಾಕೆ ಅಸ್ತಿತ್ವ ಇರೋದಿಲ್ಲ ಅಂದ್ರೆ, ಶಿಕ್ಷಣದಿಂದ ವಂಚಿತರಾಗಿರೋದ್ರಿಂದ ಅವರಿಗೆ ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋ ಒಂದು ಹಿನ್ನೆಲೆ ಇರೋದಿಲ್ಲ. ಅದ್ರ ಜೊತೆನಲ್ಲಿ ಶಾಶ್ವತ ನೆಲೆ ಇರೋದಿಲ್ಲ. ಕೇವಲ ಹೊಟ್ಟೆಪಾಡಿಗೋಸ್ಕರ ತಮ್ಮ ಕುಲವೃತ್ತಿಗಳನ್ನ ಆಧಾರ ಮಾಡಿಕೊಂಡು, ಬಹುತೇಕ ನಮ್ಮ ಅಲೆಮಾರಿಗಳಿಗೆ ಭಾಷೆ ಇದೆ, ಅವ್ರದೇ ಆದ ಆಚರಣೆಗಳಿದೆ, ಕುಲವೃತ್ತಿಗಳಿದೆ. ಆ ಕುಲವೃತ್ತಿಗಳನ್ನೇ ಅವಲಂಬನೆ ಮಾಡ್ಕೊಂಡು ಇವತ್ತು ಜೀವನ ಮಾಡ್ತಾ ಇರ್ತಕ್ಕಂಥ ಸಮುದಾಯಗಳು ಮತ್ತು ಸ್ಥಳೀಯವಾದ ವ್ಯಾಪಾರಗಳನ್ನ ಮತ್ತು ಪ್ರಾಂತೀಯವಾದ ವ್ಯಾಪಾರಗಳನ್ನ ಆಯಾ ಸಂದರ್ಭಕ್ಕೆ, ಆಯಾ ಕಾಲಕ್ಕೆ ಯಾವ ಒಂದು ಮೂಮೆಂಟಲ್ಲಿ ಇರ್ತಕ್ಕಂಥ ವ್ಯಾಪಾರಗಳನ್ನ ಮಾಡಿಕೊಂಡು ಹೊಟ್ಟೆಪಾಡಿ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಮುದಾಯಗಳೇ ಅಲೆಮಾರಿ ಸಮುದಾಯಗಳು. ಇವರಿಗೆ ಒಂದೇ ಊರಿನಲ್ಲಿ ಇರ್ತಾರೆ ಅಥವಾ ಒಂದ್ ಕಡೆ ನೆಲೆಸಿರೋದಿಲ್ಲ ಅಂತ ಇಲ್ಲ. ಆದ್ರೆ ಹೊಟ್ಟೆಪಾಡಿಗೋಸ್ಕರ ಈ ಬೆಳಗಾವಿನಲ್ಲಿ ಅವ್ರ ಮನೆ ಇದ್ರೂ ಸಹ ನಿರ್ದಿಷ್ಟವಾದ ವ್ಯಾಪಾರ ಇರೋದಿಲ್ಲ, ನಿರ್ದಿಷ್ಟವಾದ ಒಂದು ಗುರಿ ಇಲ್ಲದೆ ಇರೋದ್ರಿಂದ ಬೇರೆ ಬೇರೆ ಊರುಗಳಲ್ಲಿ ಅವರು ಜೀವನೋಪಾಯಕ್ಕೋಸ್ಕರ ಓಡಾಡ್ತಾ ಇರ್ತಾರೆ. ಈ ಮಕ್ಕಳು ಸಹ ಶಿಕ್ಷಣದಿಂದ ವಂಚನೆಯಾಗಿ ಅವ್ರ ಜೊತೆನಲ್ಲೇ ಓಡಾಡುವಂಥ ಒಂದು ವ್ಯವಸ್ಥೆ ಇರೋದ್ರಿಂದ ಇವತ್ತು ನಮ್ಮ ಸರ್ಕಾರ ಅವ್ರನ್ನ ಒಂದು ನೆಲೆಗೆ ಕೂರಿಸ್ಬೇಕು, ಅವರ ನಿರ್ದಿಷ್ಟವಾದ ಒಂದು ಸ್ಥಾನಮಾನಗಳನ್ನ ಕಲ್ಪಿಸ್ಕೊಡ್ಬೇಕು ಅನ್ನೋ ಒಂದು ದೂರದೃಷ್ಟಿಯಿಂದ ನಮ್ಮ ಅಲೆಮಾರಿ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿ ಇವತ್ತು ಆ ಅಲೆಮಾರಿ ನಿಗಮದ ಅಧ್ಯಕ್ಷೆಯಾಗಿ, ನಾನು ಕೂಡ ಅಲೆಮಾರಿ ಸಮುದಾಯದ ಹೆಣ್ಮಗಳೇ, ನಾನು ಪ್ರಪ್ರಥಮ ಅಧ್ಯಕ್ಷೆಯಾಗಿ ಇವತ್ತು ರಾಜ್ಯಾದ್ಯಂತ ಅಲೆಮಾರಿ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದ್ದೀನಿ.